ಹಾಯ್ ವಿವರ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರ್ಮಿ ಫ್ಯಾಮಿಲಿ ಕಡೆಯಿಂದ ಸಿಂಪಲ್ ಶಿಲ್ಪ ವ್ಲಾಗ್ಗೆ ಸ್ವಾಗತ. ಇವತ್ತು ಬಂದು ಸಿಂಪಲ್ಲಾಗಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. 1 kg ನಾನು ಇಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಆಗೋಷ್ಟು 2 ಕಪ್ ಅಷ್ಟು ಉದ್ದ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗೂ ಒಂದು ಹಾಫ್ ಕಪ್ ಅಷ್ಟು ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಅಮ್ಮ ನೋಡ್ಬೋದು ಹುರಿತಾ ಇದ್ದಾರೆ ಕೆಂಪಾಗೋ ರೀತಿಯಲ್ಲೇ ಉದ್ದಿನಬೇಳೆನ. ಇಲ್ಲಿ ಪಕ್ಕದಲ್ಲಿ ಬಂದು ಸಾಸಿವೆ, ಏಲಕ್ಕಿ, ಜೀರಿಗೆ, ಚಕ್ಕೆ ಮತ್ತು ಲವಂಗ, ಜೀರಿಗೆ ಇಟ್ಕೊಂಡಿದ್ದೀವಿ. ಇದನ್ನು ಕೂಡ ಹುರಿದು ಹಾಕ್ಕೋತೀವಿ. ಇದು 2 ಸ್ಪೂನ್ ಆದರೆ ಸಾಕು. ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಗುಂಟೂರು ಮೆಣಸಿನ್ಕಾಯಿತು ಬ್ಯಾಡಗೆ ಮೆಣಸಿನ್ಕಾಯಿತು ಯೂಸ್ ಮಾಡ್ತಿಲ್ಲ. ನೀವು ನೋಡ್ತಿರ್ಬೋದು ಈ ಮಸಾಲೆ ಕೂಡ ಅಮ್ಮ ಹುರ್ಕೋತಿದ್ದಾರೆ. ಇದನ್ನು ನಾನು ಮತ್ತು ಸಾಸಿವೆ ಕೂಡ ಹುರ್ಕೋತಿದ್ದಾರೆ. ಇಲ್ಲಿ ಬಂದು ಇದು ಹುರ್ಗಡ್ಲೆ ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದು ಕೂಡ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಇದನ್ನು ನಾನೇ ಮಾಡ್ತಿದ್ದೆ. ನಾನು ಮಾಡುವಾಗ ನನಗೆ ಟ್ರೈಪಾಡ್ ಆಯಿತು, ಇನ್ನೊಂದಾಯಿತು, ಯಾವುದೇ ಇಲ್ಲ. ಇದು ಕೈಯಲ್ಲೇ ನಾನು ಮಾಡಿ ಹಾಕ್ತಿರೋಂಥ ವೀಡಿಯೋ. ಅದು ಅಲ್ಲದೆ ಈಗ ಸದ್ಯಕ್ಕೆ ಇದು ಮಾಡುವಾಗ ನನಗೆ ಇದು ಟ್ರೈಪಾಡ್ ಬಂತು. ಇದೆಲ್ಲ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಇದನ್ನು ಒಂದು ಕವರಲ್ಲಿ ತುಂಬಿ ನಾನು ಈಗ ಮಿಕ್ಸಿಗೆ ಹಾಕೋತಿದ್ದೆ. ಮಿಕ್ಸಿಗೆ ಬೇಡ, 1 kg ಇರೋದ್ರಿಂದ ಇದನ್ನು ಮಷಿನ್ಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಈಗ ಪುಡಿ ಮಾಡಿ ಅಮ್ಮ 1 day ಆದಮೇಲೆ ತಂದುಕೊಟ್ರು ನನಗೆ. ಇದೆಲ್ಲ ಈಗ ಜರಡಿ ಹಿಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬಾ ಸ್ವಲ್ಪನೇ ಇದ್ದು ಮೇಲೆ ಗಟ್ಟಿ ಇರುವಂಥ ಪದಾರ್ಥಗಳು ಇದು ಚೆನ್ನಾಗಿ ಪುಡಿ ಆಗದೆ ಇರೋದು ನೀಟಾಗಿ ಸಿಕ್ಕಿತ್ತು ನನಗೆ. ಅದನ್ನೆಲ್ಲ ಒಂದು ಕವರ್ಗೆ ಎತ್ತಿಡ್ಕೊತಾ ಇದ್ದೀನಿ. ಅದು ಬೇರೆ ಏನಾದ್ರು ಸಾಂಬಾರು ಮಾಡಲಿಕ್ಕೆ ನನಗೆ ಬರುತ್ತೆ ಅಂತ ಹೇಳಿ ನಾನು ಬಿಸಾಡೋದಿಲ್ಲ, ಹಾಗೆ ಎತ್ತಿಡ್ಕೊತಿದ್ದೀನಿ. ನೀವು ನೋಡ್ಬೋದು ಇದೆಲ್ಲ ಆಯಿತು. ಈಗ ಒಂದು ಕವರಲ್ಲಿ ನೀಟಾಗಿ ತುಂಬಿಡ್ತಾ ಇದ್ದೀನಿ. ಇದನ್ನು ಗ್ರೇವಿಗೆ ಆಗ್ಬೋದು, ತರಕಾರಿ ಯಾವುದೇ ಥರದ ಪಲ್ಯ ಆಗ್ಬೋದು, ಅಥವಾ ತರಕಾರಿ ಸಾಂಬಾರುಗಳಾಗ್ಬೋದು, ಏನು ತರಕಾರಿ ಪಲ್ಯಗಳು ಮಾಡ್ತೀರಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್